ನಮಸ್ತೆ ಸ್ನೇಹಿತರೆ. ಉತ್ತಮ ಸ್ನೇಹಿತನು ಮೂರ್ಖ ಕೆಲಸವನ್ನು ಮಾತ್ರ ಮಾಡಲು ಎಂದಿಗೂ ಅನುಮತಿಸುವುದಿಲ್ಲ. ನಿಮ್ಮ ಮುರಿದ ಬೇಲಿಯನ್ನು ಕಡೆಗಣಿಸುವ ಮತ್ತು ನಿಮ್ಮ ತೋಟದಲ್ಲಿರುವ ಹೂಗಳನ್ನು ಮೆಚ್ಚುವನು ಉತ್ತಮ ಸ್ನೇಹಿತ. ಉತ್ತಮ ಸ್ನೇಹಿತರು ನಿಮ್ಮನ್ನು ಕತ್ತಲೆಯ ಸ್ಥಳಗಳಲ್ಲಿ ಹುಡುಕಲು ಮತ್ತು ನಿಮ್ಮನ್ನು ಮತ್ತೆ ಬೆಳಕಿಗೆ ಕರೆದೊಯ್ಯುವ ಅಪರೂಪದ ಜನರು. ಸ್ನೇಹಿತನು ನಿಮ್ಮ ಭವಿಷ್ಯವನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ. ನಿಮ್ಮ ಭವಿಷ್ಯವನ್ನು ನಂಬುತ್ತಾರೆ ಮತ್ತು ನಿಮ್ಮಂತೆಯೇ ನಿಮ್ಮನ್ನು ಅಳವಡಿಸಿಕೊಳ್ಳುತ್ತಾರೆ. ಎಷ್ಟೇ ಸಂಬಂಧಿಕರು, ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಅನಿಸಿಬಿಡುತ್ತದೆ. ಸಮಾನತೆಯ ನಿಯಮಗಳನ್ನು ಹೊರತುಪಡಿಸಿ ನೀವು ಬೇರೆ ಯಾವುದೇ ಪದಗಳ ಮೇಲೆ ಸ್ನೇಹಿತರಾಗಲು ಸಾಧ್ಯವಿಲ್ಲ. ಒಂಟಿಯಾದ ಗುಲಾಬಿ ನನ್ನ ಉದ್ಯಾನವನವಾಗಬಹುದು. ಒಂಟಿಯಾದ ಸ್ನೇಹಿತ ನನ್ನ ಪ್ರಪಂಚವಾಗಬಹುದು. ನಿಮ್ಮ ಸ್ನೇಹಕ್ಕಾಗಿ ನನ್ನ ಹೃದಯವನ್ನು ಮುರಿಯಬಲ್ಲದು, ಆದರೆ ನಿಮ್ಮ ಹೃದಯಕ್ಕಾಗಿ ನಿಮ್ಮ ಸ್ನೇಹವನ್ನು ನಾನು ಮುರಿಯಲು ಸಾಧ್ಯವಿಲ್ಲ. ಸ್ನೇಹಿತರ ಸ್ನೇಹದಲ್ಲಿ ಯಾವುದೇ ನಿಯಮವಿಲ್ಲ ಮತ್ತು ಇದನ್ನು ಕಲಿಯಲು ಯಾವುದೇ ಶಾಲೆಗಳಿಲ್ಲ. ಯಾವುದೇ ಮೂರ್ಖನು ಸಂತೋಷವಾಗಿರಬಹುದು. ನಮ್ಮನ್ನು ಅಳುವಂತೆ ಮಾಡುವ ವಿಷಯದಿಂದ ಸೌಂದರ್ಯವನ್ನು ಹೊರಹಾಕಲು ನಿಜವಾದ ಹೃದಯ ಹೊಂದಿರುವ ಮನುಷ್ಯನನ್ನು ತೆಗೆದುಕೊಳ್ಳುತ್ತದೆ. ನಾವು ಯಾರ ಮೆಸೇಜ್ಗಾಗಿ ದಿನವಿಡೀ ಕಾಯುತ್ತಾ ಇರುತ್ತೇವೆಯೋ ಅವರು ನಮಗೋಸ್ಕರ 1% ಕೂಡ ಯೋಚನೆ ಮಾಡಲ್ಲ. ದುಃಖ ನೋವುಂಟು ಮಾಡುತ್ತದೆ, ಆದರೆ ಇದು ಆರೋಗ್ಯಕರ ಭಾವನೆ. ಇದು ಅನುಭವಿಸಲು ಅಗತ್ಯವಾದ ವಿಷಯ. ಖಿನ್ನತೆ ತುಂಬ ವಿಭಿನ್ನವಾಗಿದೆ. ಅವರ ಸಂತೋಷವನ್ನು ಪೂರೈಸಲು ನಾವು ಎಲ್ಲವನ್ನೂ ಮಾರಿದ್ದೇವೆ, ಆದರೆ ಇಂದು ಅವರು ನಮ್ಮನ್ನು ಬಡವರು ಎಂದು ಕರೆಯುತ್ತಾರೆ. ಕೆಲವೊಮ್ಮೆ ಒಬ್ಬಂಟಿಯಾಗಿರುವುದು ಪದಗಳಿಗಿಂತ ಹೆಚ್ಚು ಕಣ್ಣೀರು ಹಾಕುತ್ತದೆ. ನಾನು ಅವನನ್ನು ಕಳೆದುಕೊಳ್ಳುವ ಭಯದಲ್ಲಿದ್ದೆ. ಅವನು ನನ್ನನ್ನು ಬಿಟ್ಟು ಈ ಭಯವನ್ನು ಕೊನೆಗಳಿಸಿದರು. ಅದೃಷ್ಟ ಬರೆಯುವ ಹಕ್ಕು ನನ್ನ ತಾಯಿಗೆ ಇದ್ದರೆ, ಆದ್ದರಿಂದ ನನ್ನ ಜೀವನದಲ್ಲಿ ಯಾವುದೇ ದುಃಖ ಇರುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.